ಹ್ಯಾಪಿ ಬರ್ತ್ಡೇ ಕಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬೇಬಿದು ಬರ್ತ್ಡೇ ಇರೋದ್ರಿಂದ ವಿಡಿಯೋ ತುಂಬ ಚೆನ್ನಾಗಿದೆ, ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮಂತ್ಲಿ ನಾವು ಬರ್ತ್ಡೇ ಮಾಡಿದ್ದು ಫೋಟೋಶೂಟ್ ಮಾಡಿದ್ದೀವಿ. ಆ ವಿಡಿಯೋಸ್ ಆ್ಯಂಡ್ ಫೋಟೋಸ್ ನಿಮ್ಮ ಮನೆಯಲ್ಲೂ ಪುಟಾಣಿ ಮಕ್ಕಳಿದ್ರೆ ಹೆಲ್ಪ್ ಆಗುತ್ತಂತ ವಿಡಿಯೋನ ಮಾಡಿದ್ದೀವಿ. ಒಂದೊಂದೇ ವಿಡಿಯೋನ ನಾನು ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಮಗುಗೆ ರೆಡಿ ಮಾಡಿ ಫೋಟೋ ಆ್ಯಂಡ್ ವಿಡಿಯೋಸ್ ಶೂಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಮಕ್ಕಳ ಜೊತೆಗೆ ತಾಯಂದರು ಕೂಡ ಮಕ್ಕಳಾಗ್ಬಿಡ್ತಾರೆ. ಫೋಟೋ ವಿಡಿಯೋ ನೋಡೋರಿಗೆ ಸುಮ್ಮನೆ ಕೂತ್ಕೋತಾಳ, ಏನೂ ಮಾಡಲ್ಲ ಅಂತಿರ್ತಾರೆ. ಅದ್ರ ಹಿಂದೆ ತಾಯಂದರು ಪಡೋ ಕಷ್ಟ ಆಗಿರಬಹುದು, ಮಗುನ ಸುಮ್ಮನೆ ಕೂರ್ಸೋಕ್ಕಂತ ಮಾಡೋ ಟ್ರಿಕ್ಸು ನೀವು ಒಂದ್ಸಲ ನೋಡ್ಕೊಂಬರ್ರಿ. ನೋಡ್ರಿದು ಫಸ್ಟ್ ಮಂತ್ ಮಾಡಿರೋ ಫೋಟೋಶೂಟು. ಸುಮ್ಮನೆ ಮಲಗಿಸಿ ಅವಳು ಯಾವ ಥರ ಮಲ್ಕೋತಾಳೋ ಆ ಥರ ಫೋಟೋ ತೆಗ್ದಿರೋದಿದು. ಅಲ್ಲೇ ತೆಗಿರೋದೆ ಕ್ಯಾಟ್ಲಾಗತ್ತ. ನಮ್ಮ ಬೇಬಿ 1 ಮಂತಿಗೆ ಕತ್ತೆತ್ತಿ ನೋಡೋ ಪ್ರಯತ್ನ ಮಾಡ್ತಾ ಇತ್ತು. ಜಾಸ್ತಿ ಹೊತ್ತು ಈ ಥರ ಹಾಕಬೇಡಿ ಮಕ್ಕಳನ್ನ. ನಾವು 2 ನಿಮಿಷ ಫೋಟೋಶೂಟ್ ಸಲುವಾಗಿ ಅಂತ ಹಾಕಿದ್ವಿ. ಇದು ಬರ್ತ್ಡೇ ಎಲ್ಲ ಏನಲ್ಲ, ಶಿವರಾತ್ರಿ ಪ್ರಯುಕ್ತವಾಗಿ ಮಾಡಿರೋ ಫೋಟೋಶೂಟ್ ಇದು. ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ, ಕುಡಿಯುಬ್ಬು ಬೇವಿನ ಎಸಳಂಗ, ಕುಡಿಯುಬ್ಬು ಬೇವಿನ ಎಸಳಂಗ, ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ. ತಾಯಂದ್ರು ಮಕ್ಕಳಿಗೋಸ್ಕರ ಹಾಡೋ ಹಾಡು ಇದು. ಅಕ್ಕಿಯಿಂದ ಮಾಡಿರೋ ಶಿವಲಿಂಗ ಅದರಿದು. ನೋಡ್ರಿದು 2nd ಮಂತ್ದು ಫೋಟೋಶೂಟ್ ಅದರಿ. ಮಾವಿನ ಮರಕ್ಕೆ ಜೋಕಾಲಿ ಕಟ್ಟಿ ಆಡೋ ರೀತಿ ಮಾಡಿರೋದಿದು. ಏ ಬಂಗಾರಿ, ಏ ಅಮ್ಮ ಈಗ ಏ ಅಮ್ಮ ಯಾತ ಕಳತಾಳೆಂದು ಎಲ್ಲರೂ ಕೇಳುವರು, ಕಾಯದ ಹಾಲ ಕೆನಿಬೇಡಿ, ಕಾಯದ ಹಾಲ ಕೆನಿಬೇಡಿ ನನ್ನ ಕಂದ, ಕಾಡಿ ಕೈಯಿಂದ ಇಳಿಯಳು. ಮಕ್ಕಳು ಅಳ್ತಾ ಇದ್ರೆ ನಮ್ಮ ಕಡೆ ಈ ಥರ ಹಾಡನ್ನು ಹಾಡ್ತಾರ್ರಿ. ನೋಡ್ರಿದು 3ನೇ ತಿಂಗಳ ಫೋಟೋಶೂಟ್ ಅದರಿ. ನಾವು ಬಟರ್ಫ್ಲೈ ಥರ ಮಾಡಿ ಫೋಟೋನ ತೆಗ್ದಿದ್ವಿ. ಒಂದು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ವೇಲಿಂದು ನೀರಿಗೆ ಮಾಡಿ ಹಾಕಿದ್ವಿ. ಎಲೆಯಿಂದ ನಂಬರ್ಸ್ ಬರೆದಿದ್ವಿ. ಈ ಥರ ಹಾಕಿ ಚಿಕ್ಕ ಮಕ್ಕಳನ್ನು ನೋಡೋದೇ ಒಂದು ಖುಷಿ ನೋಡ್ರಿ. ಇದು ಕೂಡ ನಾವು ಬರ್ತ್ಡೇಗೆ ಅಂತ ಮಾಡಿಲ್ಲ, ಹೋಲಿ ಹಬ್ಬ ಬಂದಿತ್ತು ಹಾಗಾಗಿ ಮಾಡಿದ್ವಿ. ಎಲ್ಲ ಥರದ ಬ್ಲೌಸ್ ಪೀಸನ್ನು ಕಲರ್ಫುಲ್ಲಾಗಿ ಇಟ್ಟಿದ್ದೀವಿ. ಈ ಕಲರ್ ನೋಡೋಕ್ಕಷ್ಟೇ ಇಟ್ಟಿರೋದು, ಪಾಪು ಮುಖಕ್ಕೆ ಹಾಕಿಲ್ಲ. ಸ್ಕಿನ್ನು ಎಳೆದಿರೋದ್ರಿಂದ ಅಷ್ಟೊಂದು ಸೇಫ್ ಅಲ್ಲ. ರಾಮನವಮಿ ಪ್ರಯುಕ್ತವಾಗಿ ಮಾಡಿರೋ ಫೋಟೋಶೂಟ್ ಇದು. ಏ ತಂಗಿ, ಚುಕ್ಕಿ ಆಕ್ ಚುಕ್ಕಿ, ಅಕ್ಕಿಯಿಂದ ಮತ್ತು ಬೇಳೆ ಬಳಸಿ ಮಾಡಿರೋ ಚಿತ್ರ, ವಿಭೂತಿ ಮತ್ತು ಕುಂಕುಮ ಬಳಸಿ ನಾಮ ಮಾಡಿದ್ದೀವಿ. ಇದು 4th ಮಂತ್ ಫೋಟೋಶೂಟ್ ಅದರಿದು. ವೈಟ್ ಪೇಪರ್ ಶೀಟ್ ತಂದು ಕಟ್ ಮಾಡಿ ಚಂದ್ರ ಆಗಿರ್ಬೋದು, ನಕ್ಷತ್ರ, ಮಳೆ ಹನಿ ಆಗಿರ್ಬೋದು, ಛತ್ರಿ ಆಗಿರ್ಬೋದು, ಇದೆಲ್ಲನೂ ವೈಟ್ ಪೇಪರಿಂದ ಮಾಡಿರೋದು. ಮಕ್ಕಳೆಲ್ಲ ಈ ಥರ ಸೌಂಡ್ ಮಾಡ್ತಾಯಿದ್ರು ಅವ್ನು ನೋಡಲಿ ಫೋಟೋಕ್ಕಂತ. ನೋಡಿ ಇದು ನಮ್ಮ ಪುಟ್ಟ ಶಕುಂತಲೆ. ನಮ್ಮ ತಂಗಿದು ಫಸ್ಟ್ ಬೇಬಿ ಆಗಿರೋದ್ರಿಂದ ಆ ಡ್ರೆಸ್ ಮೇಲೆ ಹೆಂಗೆ ಕಾಣಿಸ್ತಾಳ, ಈ ಡ್ರೆಸ್ ಮೇಲೆ ಹೆಂಗೆ ಕಾಣಿಸ್ತಾಳ ಅಂತ ಕ್ಯೂರಿಯಾಸಿಟಿದಿಂದ ಎಲ್ಲ ತರಹನೂ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡಿ ಫೋಟೋಶೂಟ್ ಮಾಡ್ಯಾಡ್ರಿ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮಾರಿ ತೊಳೆದೇನ. ಹೇಗಿದೆ ಹಾಡು? ಇದು 5 ತಿಂಗಳು ಕಂಪ್ಲೀಟ್ ಆದ ದಿವಸ ಮಾಡಿರೋದು. ಸ್ನಾನ ಮುಗಿಸಿ ಬಂದಾದಮೇಲೆ ಮೇಕಪ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಇಟ್ಟು ಫೋಟೋಶೂಟ್ ಮಾಡಿದ್ದೀವಿ. ನೋಡ್ರಿ ಒಂದೊಂದು ಲುಕ್ಕು ಎಷ್ಟು ಚೆನ್ನಾಗಿ ಬಂದದ. ಈ ಫೋಟೋ ನೋಡ್ತಾ ಇದ್ರೆ ಮನಸ್ಸಿಗೆ ಉಲ್ಲಾಸ ಅನಿಸುತ್ತೆ. ನೋಡಿ ಹೇಗಿದೆ. ಬಸವಣ್ಣ ಕಾಸ್ಟ್ಯೂಮಲ್ಲಿ ನೋಡಿ ಬೇಬಿ ಹೇಗಿದೆ. ನೋಡಿ ಪೆನ್ಸ್, ಹಾಯ್ ಪೆನ್ಸ್, ಅದಕ್ಕೆ ಪೆನ್ಸ್.
ನೋಡ್ರಿ ಇದು 6 ಮಂತ್ ಕಂಪ್ಲೀಟ್ ಆದ ದಿವಸ ತೆಗೆದಿರೋ ಫೋಟೋ. ಎಲ್ಲ ಮನೆಯಲ್ಲಿರೋ ಪಾತ್ರೆನೆಲ್ಲ ಬಳಸಿ ಈ ಥರ ಸೈಕಲ್ ಥರ ಮಾಡಿ ಮೇಲ್ಗಡೆ ಅವಳನ್ನು ಕೂರಿಸಿ ನೋಡಿ, ಸೈಕಲ್ ಥರ ಅನ್ನಿಸ್ತಾ ಇದೆ ಅಲ್ವಾ. ಇದು ನೋಡ್ರಿ 7th ಮಂತ್ ಕಂಪ್ಲೀಟ್ ಆದಮೇಲೆ ಮಾಡಿರೋದು ಆವತ್ತಿನ ದಿವಸ. ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತರ ಕಾಸ್ಟ್ಯೂಮನ್ನು ನಾವು ಹಾಕಿದ್ದೀವಿ. ತರಕಾರಿ ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ದೀವಿ. ತೋಣ್ಕೆ ಸರಿ. 8 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ದೇವತೆ ಹಾಗೆ ರೆಡಿ ಮಾಡಿದ್ದೀವಿ. ಗುಜ್ಜಿಯನ ಕಂದೈನ ಗೆಜ್ಜಿ ಸಪ್ಪಳ ಕೇಳಿ ದಿಬ್ಬಣದೆತ್ತು ಬೆದರವ, ದಿಬ್ಬಣದೆತ್ತು ಬೆದರಿ ಬೆಟ್ಟವ ಸೇರಿ ಮಧ್ಯಾಹ್ನ ಮೇವು ಮರೆತಾವ. 9 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಅಡುಗೆ ಭಟ್ಟ ಮಾಡಿ ಕೂಡಿಸಿದ್ದೀವಿ. ಎಲ್ಲ ಸೆಟಪ್ಪು ಕಿಚನ್ ಸೆಟಪ್ ಮಾಡಿ ಅಡುಗೆ ಭಟ್ಟಂತರ ಫೈನಲ್ ಆಗಿ ನಮ್ಮ ಅಡುಗೆ ಭಟ್ರು ರೆಡಿ ಮಾಡಿರೋ ತಿಂಡಿ ಚೂಡುವ ಮಾಡಿದ್ದಾರೆ. ನೋಡಿ ಹೇಗಿವೆ ನೋಡ್ರಿ. ಈಗ 10 ಮಂತ್ ಕಂಪ್ಲೀಟ್ ಆಗ್ಯದ. ಹಾಗಾಗಿ ಸ್ವಿಮ್ಮಿಂಗ್ ಪೂಲ್ ಥೀಮ್ ಇಟ್ಕೊಂಡು ರೆಡಿ ಮಾಡಿದ್ದೀವಿ. ಒಂದು ಬುಟ್ಟಿ ಇಟ್ಟು ಅದರೊಳಗೆ ನೀರು ಹಾಕಿ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ನೀರಲ್ಲಿ ಖುಷಿಯಿಂದನೇ ಆಟ ಆಡ್ತಾ ಇದ್ದಾಳೆ ಅವಳು. ನೋಡ್ರಿ, ಈ ಥರ ಸಿಂಪಲ್ ಆಗಿ ಕ್ರಿಯೇಟಿವಿಟಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಒಂದ್ಸಲ ಮಾಡಿ. 11 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಡಾಕ್ಟರ್ ಥೀಮ್ ಇಟ್ಕೊಂಡು ಮಾಡಿದ್ದೀವಿ. ನೋಡ್ಬೋದು ಇಲ್ಲಿ ಬಗಲಿ ಹಾಸ್ಪಿಟಲ್ ಅಂತ ಹಾಕಿ, ಡಾಕ್ಟರ್ ತ್ರಿವೇಣಿ MBBS ಅಂತ ಹಾಕಿ ಎಲ್ಲ ಔಷಧಿಗಳನ್ನು ಇಟ್ಟು ಚೇರ್ ಮೇಲೆ ಬೇಬಿನ ಕೂಡಿಸಿ, ಮತ್ತು ಬೇರೆ ಬೇರೆ ಚೇರ್ಗಳಲ್ಲಿ ಬೇರೆ ಬೇರೆ ಡಾಲ್ಸ್ನ ಕೂಡಿಸಿವಿ. ನೋಡ್ಬೋದು ಪೇಷಂಟ್ಗಳು, ಡಾಕ್ಟರ್ಗೋಸ್ಕರ ಕಾಯ್ತಾ ಇರೋ ಪೇಷಂಟು. ಈ ಥರ ಎಲ್ಲನೂ ಹಾಸ್ಪಿಟಲ್ ಥೀಮಿಂದ ಮಾಡಿರೋದಿದು. ನೋಡ್ರಿ, ಪೇಷಂಟ್ಗಳಿಗೆ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾಳೆ. ನೀವು ಮಾಡಿಸ್ಬೇಕಾ? 12 ಮಂತ್ ರನ್ನಿಂಗ್ ಇರುವಾಗ ಮಾಡಿರೋ ಫೋಟೋಶೂಟ್ ಇದು. ಸಂಕ್ರಾಂತಿ ಹಬ್ಬ ಬಂದಿತ್ತು, ಹಾಗಾಗಿ ನಾವು ಸಂಕ್ರಾಂತಿ ಥೀಮ್ ಇಟ್ಕೊಂಡು ಹಣ್ಣು ಎರಿಯೋದನ್ನು ಆಯಿತು ಅಂತೇಳಿ ಮಾಡಿದ್ವಿ. ಅಂಬರಿ ಅಂಬರಿ ಎಷ್ಟು ಚಂದ ತಿನ್ಕೋತ ಕೂತದ ನೋಡಿ ನನ್ನ ಕೂಸ. ಫೈನಲಿ 1 to 12 ತನಕ ಮಂತ್ ಫೋಟೋಶೂಟ್ ಮುಗಿಸ್ಕೊಂಡು ಬರ್ತ್ಡೇ ಮಾಡ್ಕೊಳಗತ್ತಳ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆ ಮಗುವಿಗೆ ಇರಲಿ. ನಿಮ್ಮನೆಯಲ್ಲೂ ಪುಟ್ಟ ಮಕ್ಕಳು ಇದ್ದರೆ ಈ ಥರ ರೆಡಿ ಮಾಡಿ ಫೋಟೋಶೂಟ್ನ ಮಾಡಿ, ಮೆಮೊರೇಬಲ್ ಆಗಿರುತ್ತೆ. ನಮ್ಮ ಮನೆ ಗೊಂಬೆ ಫೋಟೋಶೂಟ್ ನೋಡಿದ್ರಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.